ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶನಿಯು ಜೂನ್ 29ನೇ ತಾರೀಕಿನಂದು ಕುಂಭರಾಶಿಯಲ್ಲಿ ವಕ್ರೀಗತನಾಗ್ತಾ ಇದ್ದಾನೆ. ಅದು ಬರೋಬ್ಬರಿ 30 ವರ್ಷಗಳ ಬಳಿಕ. ಈ 30 ವರ್ಷಗಳ ಬಳಿಕ ತನ್ನ ಸ್ವಕ್ಷೇತ್ರದಲ್ಲಿ ಸ್ವಸ್ಥಾನದಲ್ಲಿ ವಕ್ರೀಗತನಾಗ್ತಾ ಇರುವಂತಹ ಪ್ರಭಾವದಿಂದ ಯಾವ ಯಾವ ಪರಿಣಾಮಗಳನ್ನ ಎದುರಿಸಬಹುದು ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದರ ಜೊತೆಗೆ ಶನಿ ಗ್ರಹದಿಂದ ಉಂಟಾಗ್ತಕ್ಕಂತಹ ದೋಷಕ್ಕೆ ಮತ್ತೊಮ್ಮೆ ನಾವು ವಿಶೇಷವಾದಂತಹ ಪೂಜೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆ ವಿಚಾರವನ್ನು ಸಹ ಇಂದಿನ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವಕ್ರತ್ವ, ಯಾವುದೇ ಗ್ರಹಗಳ ವಕ್ರತ್ವಗಳಾಗಿದ್ದಿರಬಹುದು. ಗ್ರಹಗಳು ಯಾಕೆ ವಕ್ರೀಗತರಾಗ್ತಾರೆ? ಅದರಲ್ಲೂ ಸೂರ್ಯ ಚಂದ್ರರನ್ನ ಹೊರತುಪಡಿಸಿ ಇನ್ನೆಲ್ಲಾ ಗ್ರಹಗಳು, ರಾಹುಕೇತುಗಳು ಮೊದಲೇ ವಕ್ರೀಗತ ಗ್ರಹಗಳು, ಅವು ತಿರುಗ್ತಕ್ಕಂಥದ್ದೇ ಒಂದು ಅಪಸವ್ಯದಲ್ಲಿ. ಆದ್ರೆ ಇನ್ನು ಮಿಕ್ಕೆಲ್ಲ ಗ್ರಹಗಳು, ಸ್ಥೂಲ ಗ್ರಹಗಳು ಯಾಕೆ ವಕ್ರತ್ವವನ್ನ ಅನುಭವಿಸುತ್ತೆ ಅಂತ ಹೇಳಿದ್ರೆ, ಭೂಮಿಯ ಸಮೀಪಕ್ಕೆ ಆಯಾ ಗ್ರಹಗಳು ಬಂದ ಸಂದರ್ಭದಲ್ಲಿ ಭೂಮಿಯ ತಿರುಗುವಿಕೆಯ ವೇಗ ಮತ್ತು ಆ ಗ್ರಹದ ತಿರುಗುವಿಕೆಯ ವೇಗ, ಆ ವೆಲಾಸಿಟಿಗಳ ನಡುವೆ ಬರತಕ್ಕಂತಹ ವ್ಯತ್ಯಾಸದಿಂದ ನಮಗೆ ಭೂಮಿಯಲ್ಲಿ ನಿಂತು ಆಯಾ ಗ್ರಹಗಳನ್ನ ನೋಡಬೇಕಾದರೆ ಆಯಾ ಗ್ರಹಗಳು ಹಿಂದಕ್ಕೆ ಚಲಿಸಿದಂತೆ ಭಾಸವಾಗ್ತದೆ. ಆ ಹಿಂದಕ್ಕೆ ಚಲಿಸಿದಂತೆ ಭಾಸ ಆಗುವುದರಿಂದ ಅದನ್ನ ನಾವು ವಕ್ರತ್ವ ಅಂತ ಹೇಳಿ ಕರೆದ್ವಿ. ಏನು ಆದ್ರೆ ಇನ್ನೂ ಸಹ ನಿಮ್ಗೆ ಇನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ಅರ್ಥವಾಗಬೇಕು ಅಂತ ಹೇಳಿದ್ರೆ, ನಾನು ಈಗಾಗಲೇ ಕಳೆದ 1.5 ವರ್ಷದ ಹಿಂದೆ ಗ್ರಹಗಳ ವಕ್ರತ್ವ, ಇದೇ ಶನಿಯ ಗ್ರಹದ ವಕ್ರತ್ವದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ದೆ. ಪುನಃ ಅದನ್ನ ನಾನು ಚುಟುಕಾಗಿ ಹೇಳಿ ಮುಗಿಸ್ತೀನಿ. ಉದಾಹರಣೆಗೆ, ನೀವೊಂದು ಹೈವೇ ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ ಅಥವಾ ಯಾವ್ದಾದ್ರು ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ. ನಿಮ್ಮ ಗಾಡಿಯ ವೇಗವು ನಿಮ್ಮ ಪಕ್ಕದಲ್ಲಿ ಬರ್ತಾ ಇರತಕ್ಕಂತಹ ಗಾಡಿಯ ವೇಗಕ್ಕಿಂತ ಹೆಚ್ಚಿನ ಒಂದು ವೆಲಾಸಿಟಿ ಇತ್ತು ಅಂತ ಹೇಳಿದ ಸಂದರ್ಭದಲ್ಲಿ, ಸ್ಪೀಡ್ ಇತ್ತು ಅಂತ ಹೇಳಿದ ಸಂದರ್ಭದಲ್ಲಿ, ನಿಮಗೆ ನಿಮ್ಮ ಗಾಡಿಯಲ್ಲಿ ಕೂತು ಪಕ್ಕದವರನ್ನ ಹೀಗೆ ಗಮನಿಸಿದಾಗ ಅವರು ಹಿಂದಕ್ಕೆ ಹೋಗುವಂತೆ ಭಾಸವಾಗ್ತಾ ಇರುತ್ತೆ. ಅಂದ್ರೆ ನೀವು ವೇಗವಾಗಿರ್ತೀರಿ, ಅವರು ನಿಮ್ಮ ವೇಗಕ್ಕಿಂತ ಕಡಿಮೆ ವೇಗದಲ್ಲಿರ್ತಾರೆ. ಆಗ ಏನಾಗ್ತದೆ, ಅವರು ಹಿಂದೆ ಹೋದಂತೆ ಭಾಸವಾಗುತ್ತೆ. ಅದನ್ನೇ ವಕ್ರತ್ವ ಅಂತ ಕರೆಯೋದು. ಆದ್ರೆ ಅವ್ರು ನಿಜವಾಗ್ಲೂ ಹಿಂದೆ ಹೋಗ್ತಿರ್ತಾರ? ಖಂಡಿತ ಇಲ್ಲ. ಆದ್ರೆ ನಮಗದು ಭಾಸವಾಗುತ್ತೆ, ಅದೊಂದು ಭ್ರಮ. ಹಾಗಾಗಿ ಆ ಭ್ರಮದ ಫಲಗಳು ಯಾವ ರೀತಿಯಾಗಿರಬಹುದು, ಯಾವ ರೀತಿಯಾಗಿರ್ತಕ್ಕಂತಹ ಒಳಿತು ಕೆಡುಕುಗಳನ್ನ ಉಂಟು ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದರ ಜೊತೆಗೆ ದಿನಾಂಕ 13ನೇ ತಾರೀಕು 7ನೇ ತಿಂಗಳು 2024 ಅಂದ್ರೆ ಜುಲೈ 13ನೇ ತಾರೀಕು ಸಪ್ತಮಿ ತಿಥಿ, ಅದರ ಜೊತೆಗೆ ಶನಿವಾರದ ದಿವಸದಂದು ಮಾಡ್ತಾ ಇರ್ತಕ್ಕಂತಹ ಲಕ್ಷ ಶನಿ ಗಂಟಿನ ಮಹಾ ಪೂಜೆ, ಅದರ ಬಗ್ಗೆ ಇನ್ನಷ್ಟು ವಿಶೇಷತೆಗಳನ್ನ ನಾನು ತಿಳಿಸ್ಕೊಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಹಲವಾರು ಜನರು ಈ ಶನಿ ಕಾಟದಿಂದ ಬಳಲ್ತಾ ಇರ್ತೀವಿ. ಅದು ಪಂಚಮ ಶನಿ ಆಗಿರ್ಬಹುದು, ಅರ್ಧಾಷ್ಟಮ ಶನಿ ಆಗಿರಬಹುದು, ಅಷ್ಟಮ ಶನಿ ಪೀಡೆ, ಸಪ್ತಮ ಶನಿ ಪೀಡೆ ಇರುವಂಥದ್ದು, ಜೊತೆಗೆ 7.5 ಸಮಯ ಇರುವಂಥದ್ದು. ತುಂಬಾ ಕಠಿಣವಾದ ಪರಿಸ್ಥಿತಿಗಳನ್ನ ಈ ಒಂದು ಶನಿಯ ಪೀಡನ ಅವಧಿಯ ಕಾಲದಲ್ಲಿ ಎದುರಿಸ್ತಾ ಇರ್ತೀರಾ. ನಿಮ್ಮ ಜಾತಕದಲ್ಲೂ ಸಹ ಆ ಶನಿ ಪೀಡೆಯು ತುಂಬಾ ಹಿಂಸೆ ಕೊಡ್ತಾ ಇರುತ್ತೆ. ಅಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಶನಿಯ ಪೀಡೆಯು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ಹೋಗಬೇಕು ಅಂತಂದ್ರೆ ಎಳ್ಳು ಬತ್ತಿಯನ್ನ ಬೆಳಗಬೇಕು. ಆ ಎಳ್ಳು ಬತ್ತಿಯನ್ನ ಬೆಳಗೋದ್ರ ಮುಖಾಂತರವಾಗಿ, ಅದರಲ್ಲೂ 1,00,000 ಎಳ್ಳು ಬತ್ತಿಗಳನ್ನ ಒಟ್ಟಿಗೆ ಒಂದೇ ಕುಂಡದಲ್ಲಿ ಬೆಳಗಿಸಬೇಕು. ಆಗ ನಿಮ್ಮೆಲ್ಲರ ಸಮಸ್ಯೆಗಳಿಗೆ, ಶನಿಯಿಂದ ಉಂಟಾಗ್ತಕ್ಕಂತಹ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಸಿಗ್ತದೆ. ಅದಕ್ಕೆ ನೀವು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಸಿದ್ಧತೆನ, ಆ ಯಾಗ ಕುಂಡವನ್ನ ನಾವು ಎಲ್ಲಿ ಸಿದ್ಧ ಮಾಡ್ತೀವಿ ಅಂತಂದ್ರೆ, ನೋಡಿ,
ನಿಮ್ಮ ಎಲ್ಲರ ಸಮಸ್ಯೆಗಳನ್ನ, ಜೀವನದಲ್ಲಿರ್ತಕ್ಕಂಥ ಬರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವಂತಹ ಸಲುವಾಗಿಯೇ ಈ ಮಹಾ ಶನಿಯ ಎಳ್ಳು ಬತ್ತಿಯ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ದೊಡ್ಡದ ಮಟ್ಟದಲ್ಲಿ ಒಂದು ಬೃಹತ್ ಆಕಾರದಲ್ಲಿರ್ತಕ್ಕಂತಹ ಒಂದು ಕುಂಡವನ್ನ ತಯಾರು ಮಾಡಿ, ಆ ಕುಂಡದಲ್ಲಿ ನಿಮ್ಮ ಕೈಯಾರೆ ತರ್ತಕ್ಕಂತಹ ಎಳ್ಳು ಬತ್ತಿಗಳನ್ನ ನಾವಲ್ಲಿ ಹಾಕಿ ಬೆಳಗಿಸ್ತೀವಿ. ಶನಿಯ ಪೂಜೆಯೂ ಸಹ ಮತ್ತು ಈಶ್ವರನ ಪೂಜೆಯೂ ಸಹ ನಡೆಯುತ್ತೆ. ಶನಿ ಮತ್ತು ಈಶ್ವರನ ಪೂಜೆಯು ನಡೆದು ನಿಮ್ಮ ಕೈಯಾರೆ ತರ್ತಕ್ಕಂತಹ ಆ ಎಳ್ಳು ಬತ್ತಿಗಳನ್ನ ಆ ಕುಂಡದಲ್ಲಿ ಹಾಕಿ ಬೆಳಗಿಸೋದ್ರಿಂದ ಎಳ್ಳು ಬತ್ತಿಯ ಒಂದು ಉಂಡೆಗಳನ್ನ ಲಕ್ಷ ಆಗಬೇಕು. ಒಬ್ಬೊಬ್ರು ಶನಿಗೆ ಇಷ್ಟವಾದಂತಹ ಸಂಖ್ಯೆ 23. ಹಾಗಾಗಿ ಬರ್ತಕ್ಕಂತಹವರು ಎಲ್ಲರೂ ಸಹ ನೀವೇ ಸ್ವತಃ ನಿಮ್ಮ ಮನೆಯಲ್ಲಿಯೇ 23 ಗಂಟುಗಳನ್ನ ಮಾಡಿ ತಗೊಂಡು ಬರಬೇಕು. ಅದನ್ನ ನಾವಲ್ಲಿ ಶನಿ ಪೂಜೆಗೆ ಇಡ್ತೀವಿ. ಶನಿ ಪೂಜೆಗೆ ಇಟ್ಟು ಶನಿಗೆ ಪೂಜೆ ಮಾಡಿದ ನಂತರದಲ್ಲಿ ಆ ಎಲ್ಲಾ ಎಳ್ಳು ಬತ್ತಿಗಳನ್ನ ಬೃಹತ್ ಆಗಿರ್ತಕ್ಕಂತಹ ಕುಂಡದಲ್ಲಿ ಹಾಕಿ ಒಟ್ಟಿಗೆ ಬೆಳಗಿಸ್ತೀವಿ. ಅದರ ಜೊತೆಗೆ ನೀವು ಸಹ ಆ ಕುಂಡಕ್ಕೆ ಆರತಿಯನ್ನ ಮಾಡಬೇಕು. ಅದಕ್ಕೆಲ್ಲ ವ್ಯವಸ್ಥೆಗಳು ಸಹ ನಾವೇ ಮಾಡಿಕೊಡ್ತೀವಿ. ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ಒಬ್ಬೊಬ್ಬರಿಗೆ ನೋಡಿ, ಕೆಲವೊಬ್ರು ಏನ್ ಮಾಡ್ತಾರೆ, ಮನೆ ಪೂರ್ತ 23 ಗಂಟೆ ಮಾಡ್ತಾರೆ. ಆ ರೀತಿಯಾಗಿ ಮಾಡಬಾರ್ದು. ಒಬ್ಬೊಬ್ಬರಿಗೆ 23 ಗಂಟು ಆ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ, 3 ಜನ ಇತ್ತು ಅಂತ ಹೇಳಿದ್ರೆ ಒಂದು ತಲೆಗೆ 23 ಅಂತಂದ್ರೆ ಎಷ್ಟಾಯ್ತು ಲೆಕ್ಕ ಮಾಡಿಕೊಂಡು ಅಷ್ಟು ಗಂಟುಗಳನ್ನ ತರಬೇಕು. ಒಂದು ಕಪ್ಪು ಬಟ್ಟೆಯಲ್ಲಿ ಇಷ್ಟಿಷ್ಟು ಕಪ್ಪು ಎಳ್ಳುಗಳನ್ನ ಹಾಕಿ ಗಂಟನ್ನ ಕಟ್ಟಿ ಅದನ್ನ ತಗೊಂಡು ಬರಬೇಕು. ಅದನ್ನ ನಾವು ಅಲ್ಲಿ ಮಾಡ್ತಕ್ಕಂತಹ ಈಶ್ವರ ಪೂಜೆ ಮತ್ತು ಶನಿದೇವರ ಪೂಜೆಗೆ ಇಟ್ಟು ಪೂಜೆ ಮಾಡಿದ ನಂತರ ಆ ಕುಂಡದಲ್ಲಿ ಹಾಕಿ ಬೆಳಗಿಸುವಂತಹ ಕೆಲಸವನ್ನ ಮಾಡ್ತೀವಿ. ಅದಾದ ನಂತರ ಅಲ್ಲೇ ಇರ್ತಕ್ಕಂತಹ ಆ ಭಸ್ಮವನ್ನ ನೀವೇನ್ ಮಾಡ್ಬೇಕು, ಹಣೆಗೆ ತಗೊಂಡು ಹಚ್ಕೋಬೇಕು. ಸ್ವಲ್ಪ ಮನೆಗೂ ಸಹ ತಗೊಂಡು ಹೋಗಿ ಅದನ್ನು ಪ್ರತಿನಿತ್ಯ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ 7.5 ಬರುವಂತಹ ದೋಷಗಳು, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಶನಿ ದೋಷಗಳು ನೋಡಿ. ಶನಿಗೆ ಕಪ್ಪು ಎಳ್ಳು, ಕಪ್ಪು ವಸ್ತ್ರ ಬಹಳ ಪ್ರೀತ. ಆದ್ರಿಂದಾನೇ ನಾವು ಅದನ್ನ ಕಟ್ಟಿ ಅಲ್ಲಿ ನಾವು ಯಾಗಕುಂಡಕ್ಕೆ ಹಾಕೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಮಗೆ ವೃದ್ಧಿಯಾಗುತ್ತೆ. ಯಾವುದೇ ಕಾರಣಕ್ಕೂ ಇಂತಹ ಅತ್ಯದ್ಭುತವಾದಂತಹ ವಿಚಾರವನ್ನ ನೀವು ಮಿಸ್ ಮಾಡ್ಕೊಳ್ಳೋದು ಬೇಡ. ಅದನ್ನ ಮಾಡ್ತಿರೋದಾದ್ರೂ ಎಲ್ಲಪ್ಪ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಮಾಡಬೇಕು. ನಮ್ಮ ಮಧ್ಯ ಕರ್ನಾಟಕದ ಭಾಗದಲ್ಲಿ ನಾವು ಮಾಡ್ತಿದ್ದೇವೆ. ಹಾಗಾಗಿ ದಿನಾಂಕ 13ನೇ ತಾರೀಕಿನಂದು ತಾವು ಎಲ್ಲರೂ ಬರಬೇಕು. ಆದಷ್ಟು ಬೇಗ ಯಾವ ಭಾಗದಲ್ಲಿ ಮಾಡ್ತಾ ಇದ್ದೇವೆ ದಾವಣಗೆರೆಯಲ್ಲಿ ಅನ್ನುವಂತಹ ಮಾಹಿತಿಯನ್ನ ನಾವು ಕೊಡ್ತೇವೆ. ಆ ಅಡ್ರೆಸ್ಸಿಗೆ ಸಮಯ ಅದನ್ನೆಲ್ಲ ತಿಳಿಸ್ತೇವೆ. ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳಿ. ಅದಾದ ನಂತರದಲ್ಲಿ ನಿಮಗೆ ಶನಿಯ ಕಾಟಗಳಿರೋಲ್ಲ. ಜೊತೆಗೆ ಅಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ ಅಷ್ಟೇ ಉಚಿತವಾಗಿ ಶನಿ ರಕ್ಷಾ ಒಂದು ದಾರವನ್ನ ಕೊಡ್ತೇವೆ. ಅದನ್ನ ಶನಿ ರಕ್ಷಾ ದಾರ, ಅದನ್ನ ನಾವು ತಿರುನಲ್ಲಾರ್ನಲ್ಲಿ ಪೂಜೆಯನ್ನ ಮಾಡಿಸಿ ತಂದಿರ್ತೇವೆ. ತಿರುನಲ್ಲಾರ್ ಶನಿ ದೇವಸ್ಥಾನದಲ್ಲಿ ಹೋಗಿ ಅಷ್ಟೂ ದಾರಗಳಿಗೂ ಶನಿ ರಕ್ಷಾ ಕವಚ ದಾರಗಳಿಗೆ ಪೂಜೆಯಾಗಿರುತ್ತೆ. ಜೊತೆಗೆ ಅಲ್ಲೂ ಸಹ ಪೂಜೆಯಾಗುತ್ತೆ. ಅದನ್ನ ನೀವು ಕೈಗಳಲ್ಲಿ ಕಟ್ಕೊಳ್ಳೋದ್ರಿಂದ ಶನಿಯಿಂದ ಬರ್ತಕ್ಕಂತಹ ಇನ್ನೆಲ್ಲಾ ದೋಷಗಳು ನಿವಾರಣೆ ಆಗುತ್ತೆ. ಫೋನ್ ಮಾಡಿಬಿಟ್ಟು ಮನೆಗೆ ಕಳಿಸಿ ಅಂತ ಕೇಳಕೂಡುದು. ಅಲ್ಲಿ ಬರುವಂತಹವರಿಗೆ ಮಾತ್ರವೇ ನಾವು ಕೊಡುವಂತಹದ್ದು. ಯಾಕಂದ್ರೆ ಅಲ್ಲಿ ಸಾವಿರಾರು ಜನರು, ಮೊನ್ನೆ ಲಲಿತಾ ಯಾಗ ಮಾಡಿದಾಗ್ಲೂ ಅಷ್ಟೇ ನಮ್ಮ ನಿರೀಕ್ಷೆಗೂ ಮೀರಿ ಜನಗಳು ಬಂದಿದ್ರಿ. ಅದೆಲ್ಲವೂ ಸಹ ನಮ್ಮ ಮನಸ್ಸಿಗೆ ಸಂತೃಪ್ತಿಯಾಗಿದೆ. ಇಷ್ಟು ಪ್ರೀತಿಯನ್ನ ಕೊಡ್ತಕ್ಕಂತಹ ಜನರ ಸಮಸ್ಯೆಗಳನ್ನ ಇನ್ನಷ್ಟು ಹೆಚ್ಚಿಗೆ ನಿವಾರಣೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಿಂದ ಈ ಒಂದು ಕೆಲಸವನ್ನ ಪುನಃ ಶನಿಯ ವಿಚಾರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಂತಹ ಶನಿ ವಿಚಾರಕ್ಕೆ ತಾವೆಲ್ಲರೂ ಸಹ ಬರಬೇಕು. ಈ ವಕ್ರ ಶನಿಯು 5 ತಿಂಗಳುಗಳ ಕಾಲ, ನವೆಂಬರ್ನವರೆಗೂ ಸಹ ಕೆಲವರಿಗೆ ಹಿಂಸೆಯು, ಕೆಲವರಿಗೆ ಒಳ್ಳೇದು ಮಾಡ್ತಾ ಇರುತ್ತೆ. ಯಾರ್ಯಾರಿಗೆ ಕೆಡುಕುಗಳು ಅವರಿಗೆ ಸಹ ಬರಬೇಕು. ಒಳ್ಳೇದಿದ್ರು ಸಹ ಇದಕ್ಕೆ ಬಂದು ಹಾಕೋದ್ರಿಂದ ಇನ್ನಷ್ಟು ಶುಭ ಫಲಗಳನ್ನ ನೀವು ಅನುಭವಿಸಬಹುದು. ಕೆಡುಕಿದ್ರೆ ಆ ಕೆಡುಕಿನ ಫಲಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಅಲ್ಲಿ ಬರ್ತಕ್ಕಂತಹ ಪ್ರತಿ
ಪ್ರತಿಯೊಬ್ಬರಿಗೂ ತಿರುನಲ್ಲಾರದಿಂದ ಪೂಜಿಸಿ ತಂದಿರ್ತಕ್ಕಂತಹ ಶನಿಯ ರಕ್ಷಾದಾರವನ್ನ ನಾವು ಕೊಡ್ತಾ ಇದ್ದೇವೆ. ಅದನ್ನ ಅಲ್ಲಿ ಬಂದಂಥವ್ರಿಗೆ ಮಾತ್ರನೇ ಕೊಡ್ತೇವೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಬಂದವ್ರು ಅಲ್ಲಿ ಪೂಜೆ ಮಾಡಿಸಿರ್ತೀವಲ್ಲ, ಅಲ್ಲೇ ಕಟ್ಕೋಬೇಕು. ನಮ್ಮ ಮನೆಯಲ್ಲಿ ಇಬ್ಬರಿದ್ದಾರೆ, ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂದ್ರೆ ಅದನ್ನ ಕೊಡಲ್ಲ. ಯಾರೇ ಆ ಸ್ಥಳದಲ್ಲೇ ಬರಬೇಕು, ಆ ಯಾಗ ಕುಂಡದ ಮುಂದೆಯೇ ನಿಂತಿರಬೇಕು, ಆ ಕುಂಡದ ಮುಂದೆನೇ ಕಟ್ಕೋಬೇಕು. ಅಲ್ಲಿ ಅವಾಗ್ಲೇನೆ ನಿಮ್ಗೆ ಆ ಶಕ್ತಿಯ ಪ್ರಭಾವ ಗೊತ್ತಾಗೋದು. ಹಾಗಾಗಿ ನೀವು ಬರಬೇಕು, ನಿಮ್ಮ ಮನೆಯವರನ್ನೆಲ್ಲರನ್ನು ಸಹ ಕರೆತರಬೇಕು. ಅದರದ ಸಮಯ ಇಲ್ಲ, ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳಿಸ್ತಾ ಹೋಗ್ತೇವೆ. ಇನ್ನು ಈ ವಕ್ರ ಶನಿಯ ಯಾವ ರೀತಿಯಾದಂತಹ ಫಲಾನುಫಲಗಳನ್ನ ಕೊಡುತ್ತೆ ನೋಡೋಣ. ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನ ಗಮನಿಸೋಣ. ಈ ಶನಿಯ ವಕ್ರತ್ವದಿಂದ, ಈ ಶನಿ ವಕ್ರ ಆಗ್ತಾ ಇರುವುದರ ಪ್ರಭಾವವು ಮೇಷರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾ ಇದೆ. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಬಹಳಷ್ಟು ಸಫಲತೆಯನ್ನ ನೋಡ್ತೀರಿ, ಎಲ್ಲಾ ವಿಚಾರದಲ್ಲೂ ಅಭಿವೃದ್ಧಿಯನ್ನ ನೋಡ್ತೀರಿ. ಏನು ನಿಮ್ಗೆ ಲಾಭದ ರೀತಿಯಲ್ಲಿ ಬರಬೇಕಾಗಿರ್ತಕ್ಕಂತಹ ಹಣದ ಕೊರತೆಗಳು ಉಂಟಾಗ್ತಾ ಇತ್ತಲ್ಲ, ಈ 5 ತಿಂಗಳು ಶನಿಯ ಪ್ರಭಾವದಿಂದಾಗಿ ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಯಥೇಚ್ಛವಾದ ಲಾಭಗಳನ್ನ ನೀವು ನೋಡೋಕೆ ಸಾಧ್ಯವಾಗುತ್ತೆ. ಶನಿಯ ವಕ್ರ ಚಲನೆಯಿಂದಾಗಿ ಮೇಷರಾಶಿಯವರಿಗೆ ಅತ್ಯದ್ಭುತವಾದಂತಹ ಶುಭದ ಯೋಗವು ಉಂಟಾಗ್ತದೆ. ಪಾಸಿಟಿವಿಟಿ ನಿಮ್ಮಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಏನೇ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕಂದ್ರೂ ಸಹ ನಿಮಗೆ ಮನಸ್ಸು ಬಹಳ ಉಲ್ಲಾಸವಾಗಿರುತ್ತೆ, ಉತ್ಸಾಹವನ್ನ ತೋರಿಸ್ತಾ ಇರ್ತೀರಿ. ಶನಿ ಪ್ರಭಾವವು ತುಂಬಾ ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲತೆಯನ್ನ ಮಾಡಿಕೊಡುತ್ತೆ. ಆದರೂ ಮೈ ಮರೆಯೋದು ಬೇಡ. ದಿನಾಂಕ 13ನೇ ತಾರೀಕಿನಂದು ನಡೀತಾ ಇರತಕ್ಕಂತಹ ಶ್ರೀ ಮಹಾ ಶನಿಯ ಪೂಜೆಗೆ ಲಕ್ಷ ಎಳ್ಳು ಬತ್ತಿಯ ಒಂದು ಜ್ಯೋತಿಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಅಲ್ಲಿ ಬಂದು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು. ಅದರಿಂದ ನಿಮಗೆ ಬಹಳಷ್ಟು ಏಳಿಗೆಗಳು ಉಂಟಾಗುತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಅದೇ ರೀತಿಯಾಗಿ ಇನ್ನಷ್ಟು ನಿಮಗೇನಾದ್ರೂ ಜಾತಕದಲ್ಲೋ ಅಥವಾ ಬೇರೆ ಏನಾದ್ರೂ ಕಾಟಗಳಾಗ್ತಾ ಇದೆ, ನಮಗೆ ಶನಿ ಪೀಡನೆಗಳು ಉಂಟಾಗ್ತಾ ಇದೆ ಅಂದ್ರೆ ಅವರನ್ನು ಸಹ ಜೊತೆ ಕರ್ಕೊಂಡು ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ವಕ್ರ ಶನಿಯ ಪ್ರಭಾವ ನಿಮಗೆ ಬಹಳ ಶುಭ ರೀತಿಯಲ್ಲಿ ಇರುತ್ತೆ. ಒಳ್ಳೆ ರೀತಿಯ ಬೆಳವಣಿಗೆಯನ್ನು ನೋಡ್ತೀರಿ. ಶನಿದೇವರ ಅನುಗ್ರಹ ಸದಾಕಾಲ ಇರಬೇಕು ಅಂದ್ರೆ ಆ ಶನಿ ರಕ್ಷಾ ಕವಚದ ದಾರವನ್ನು ನೀವು ಕೈಯಲ್ಲಿ ಕಟ್ಕೋಬೇಕು. ಬಂದು ತಗೊಂಡು ಹೋಗಿ. ಶುಭವಾಗಲಿ. ಮೇಷರಾಶಿಯವರ ಪ್ರಭಾವವನ್ನು ತಿಳ್ಕೊಂಡಿದ್ದೀರಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.